ಚೀರ್ ಲೀಡರ್ಸ್. ಸೊ ಇದನ್ನೆಲ್ಲ ಯಾರು ನನ್ನ ಮಾತುಗಳನ್ನು ಕೇಳಕತ್ತಿದ್ರಿ, ಒಂದು ಸಣ್ಣ ಸೂಚನೆ ಮುಖಾಂತರ ಬಂದಿದ್ದೀನಿ. ಕಳೆದ 3-4 ತಿಂಗಳ ಕಂಟಿನ್ಯೂಯಸ್ ಆಗಿ ಒಂದು ರಿಸಲ್ಟ್ ಫಾಲೋ ಅಪ್ ಆಗಿರ್ಬೋದು. ಸೊ ಒಬ್ಬ ಫಾರ್ಮರ್ ಬಗ್ಗೆ ಅದಾಗ ಡಿಸ್ಕಷನ್ ಮಾಡಿ ನಾವು ಕಳೆದ ಇದು 3ನೇ ವಿಸಿಟಿಂಗ್ ಮತ್ತು ಫಾಲೋ ಅಪ್ಪಿಗೆ ನಾವು ಬಂದೀವಿ. ಈ ಪಪ್ಪಾಯಿ ಪ್ಲಾಟ್ ಇದು ಸಾಕಷ್ಟು ಜನರಿಗೆ ಈ ವ್ಯಕ್ತಿ ಖೂನ ಇರ್ಬೋದು, ನೋಡಿರ್ತೀರಿ ಇವರಿಗೆಲ್ಲ. ಫಸ್ಟಿಗೆ ಇದೇ ಪಪ್ಪಾಯಿ ಪ್ಲಾಟನ್ನು ತೆಗಿಲಿಗಿತ್ತಿದ್ರಿ ಇವರು. ಆ್ಯಸ್ ಅ ಪ್ಲಾಂಟ್ ಕರೆಕ್ಟ್ ಆಗಿಲ್ಲ, ಸ್ವಲ್ಪ ಮುಟ್ರು ರೋಗ ಬಂದದ, ಹಂಗೆ ಹಿಂಗೆ ಏನೇನೋ ಹೇಳಿ ಏನೋ ನಡೆಸಿದ್ರು ಅವರು. ಕ್ಯಾಶುವಲ್ ಆಗಿ ಒಂದು ಸರ್ತಿ ಸಿಕ್ಕಾಗ ನಾವು ಈ ಪ್ಲಾಂಟ್ ಬಗ್ಗೆ ಅದಾಗ ಡಿಸ್ಕಷನ್ ಮಾಡಿದ್ವಿ. ಎಸ್ ನಾನು ಮಾಡೋಕ್ಕೆ ರೆಡಿ ಇದ್ದೀನಿ ಅಂತಂದಾಗ ಓಕೆ ಅಂಥೇಳಿ ಮ್ಯಾಕ್ಸ್ ಜೈಮ್ 80 ನಾವು ಪ್ರೊಸೀಜರನ್ನು ಸ್ಟಾರ್ಟ್ ಮಾಡಿದ್ವಿ. ಫಸ್ಟ್ ಡೋಸ್ ಮುಗೀತು, ಮತ್ತೊಂದಿಷ್ಟು ಗ್ರೋತ್ ಸರಿಯಾಗಾಯಿತು. ಸೆಕೆಂಡ್ ಡೋಸ್ ಮಾಡಿದ್ವಿ, ಸೆಕೆಂಡ್ ಡೋಸ್ ಮತ್ತೊಂದಿಷ್ಟು ರಿಸಲ್ಟ್ ಕೊಡ್ತು. ಆ್ಯಂಡ್ ಯಾವಾಗ ಇವರು 2 ಡೋಸ್ಗಳನ್ನು ಕಂಪ್ಲೀಟಾಗಿ ಬಳಸ್ಕೊಂಡ್ರು ಆವಾಗ ಮೋದಿ ಕೇರ್ ಮೇಲೆ ಕಂಪ್ಲೀಟ್ ವಿಶ್ವಾಸ ಬಂತು. ಜೊತೆಗೆ ಇವರ ಹೊಲಗಳಿಗೆ ಇವತ್ತು ಪಪ್ಪಾಯಿ ಪ್ಲಾಟ್ ಒಂದೇ ಅಲ್ಲ, ಸಾಕಷ್ಟು ಬೆಳೆಗಳನ್ನು ಮಾಡಿದ್ದಾರೆ ಅವರು ಈ ಮೋದಿ ಕೇರ್ ಪ್ರಾಡಕ್ಟ್ಲಿಂದ. ಅವರು ಎಕ್ಸ್ಪೆನ್ಸಿವ್ ಆ್ಯಂಡ್ ಇದು 3ನೇ ಡೋಸ್ ಸಮೇತ ಕಂಪ್ಲೀಟ್ ಮಾಡಿದ್ದಾರೆ. ಅವ್ರಿಗೆ ಇಚ್ಛೆ ಇನ್ನೂ ಒಂದು ಡೋಸ್ನು ಮಾಡ್ಬೇಕಂತ ಅನ್ನೋದು. ನಾನು ಟೋಟಲ್ 4 ಡೋಸ್ ಮಾಡ್ತೀನಿ ಅಂತ ಹೇಳಕತ್ತಾರೆ. ಅದ್ರ ಜೊತೆಗೆ ಅವರು ಟೋಟಲ್ ಎಷ್ಟು ಎಕರೆ ಮಾಡಿದ್ದಾರೆ, ಎಷ್ಟು ಖರ್ಚು ಬಂದದ ಸ್ವಲ್ಪ ಕೇಳೋಣ. ಯಾಕಪ್ಪ ಅಂದ್ರೆ ಒಬ್ಬ ಸಕ್ಸಸ್ಫುಲ್ ಫಾರ್ಮರ್ ಇವತ್ತಿನ ದಿವಸ ಒಂದು ಅದ್ಭುತವಾದಂಥ ರಿಸಲ್ಟನ್ನು ಕೊಟ್ಟಂಥ ರೈತರು. ಸಾಕಷ್ಟು ಜನರಿಗೆ ಇನ್ಸ್ಪಿರೇಷನ್ ಹೇಳ್ತಿರ್ತೀನಿ. ಮುಖೇಶ್ ಬಂಡಗಾರ್ ಅಂತಂತೇಳಿ ಅದ್ಭುತವಾದಂಥ ಒಂದು ಪಪ್ಪಾಯಿ ಬಗ್ಗೆ ಸಾಕಷ್ಟು ಕಾಳಜಿ ವಹಿಸಿ ಅದರ ಜೊತೆಗೆ ಶ್ರಮ ವಹಿಸಿ ಸಾಕಷ್ಟು ಜನರಿಗೆ ಹೆಲ್ಪನ್ನು ಮಾಡಿದರು. ಇದ್ರ ಜೊತೆಗೆ ಸಾಕಷ್ಟು ಬೆಳೆಗಳನ್ನು ಕೂಡ ಅವ್ರು ಎಷ್ಟು ಮಟ್ಟಿಗೆ ಬೆಳೆಗಳ ರಿಸಲ್ಟನ್ನು ಮಾಡಿದ್ದಾರೆ. ಸೊ ರಾಸಾಯನಿಕ ಮತ್ತು ಸಾವಯವಕ್ಕೆ ಏನು ವ್ಯತ್ಯಾಸ ಅದ ಅನ್ನೋದನ್ನು ಆ ರೈತರ ಮುಖಾಂತರ ನಾವು ಕೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಆ ರೈತರು ನಮ್ಮ ಜೊತೆಗೆ ಅದರ. ಸೊ ನಮಸ್ಕಾರ ಸರ್. ನಮಸ್ಕಾರ. ನಿಮ್ಮ ಪರಿಚಯ ನಮ್ಮ ಜನತೆಗೆ ಮಾಡಿಕೊಡ್ಬೋದಾ? ನಮ್ಮ ಹೆಸರು ಮುಖೇಶ್ ಬಂಡ್ಗಾರ್, ಉಡ್ಚನಹಟ್ಟಿ. ನಾನು ಪಪ್ಪಾಯಿ ಫಸ್ಟ್ ಟೈಮ್ ನಾನು ಪಪ್ಪಾಯಿ ಬೆಳೆ ಮಾಡಿದ್ದು. ಆದರೆ ಇದ್ರ ಬಗ್ಗೆ ನನಗೆ ಐಡಿಯಾನು ಗೊತ್ತಿದ್ದಿತ್ತಿಲ್ಲ, ಏನಿಲ್ಲ. ಹಿಂದ್ಗಡೆ ಆಮೇಲೆ ನಾವು ಬ್ಯಾಸತ್ತು ರೋಗ ವೈರಸ್ ಬಂದ ಕಾಲಾಗ ನಾವು ಪಪ್ಪಾಯಿ ಪ್ಲಾಟ್ ತೆಗಿಲಿಕ್ಕೂ ನಾವು ರೆಡಿ ಆಗಿದ್ದೀವಿ, ಕ್ಯಾನ್ಸಲ್ ಮಾಡ್ಬೇಕಂತ ಹೇಳಿಸಿದ್ರೆ. ಮುಂದೆ ಆಮೇಲೆ ಮಾಂತೇಶ್ ಗೌಳಿ ಅವರು ನಮಗೆ ಪರಿಚಯ ಆದರು, ಹೊಲಕ್ಕೆ ಬಂದು ಭೇಟಿ ಆದರು. ಆ ಟೈಮ್ನಾಗೆ ನಿಮ್ಮ ಔಷಧ ಬಗ್ಗೆ ನಿಮ್ಮ ಪ್ರಾಡಕ್ಟ್ ಬಗ್ಗೆ ನನಗೆ ಮಾಹಿತಿ ಕೊಟ್ಟಿದ್ದರು. ಆಮೇಲೆ ಅವ್ರ ಮ್ಯಾಗ ಭರವಸೆ ಇಟ್ಟಿಕಿಸಿಂದ್ರೆ ಒಂದು ಡೋಸ್ ನಾ ಮಾಡಿ ನೋಡಿದೆ. ಅದ್ರಾಗೂ 50% ನನಗೆ ರಿಸಲ್ಟ್ ಕಾಣೆ ಬತ್ತು. ಅಲ್ಲಿಂದ ಮತ್ತು ನಾ 2ನೇ ಡೋಸ್ನು ಅವ್ರ ಅಂತಕ್ಕೆ ಮತ್ತು ನಾ ಫೋನ್ ಮ್ಯಾಗ ಕಾಂಟ್ಯಾಕ್ಟ್ ಮಾಡಿಸಿಂದ್ರೆ ಅದನ್ನು ಮತ್ತು ಬೇರೆ ಮೆಟೀರಿಯಲ್ನ ಎಕ್ಸ್ಟ್ರಾ ತರಿಸ್ಕೊಂಡೆ. ಈ ಮೂರು ಡೋಸ್ ನಾನು ಕಂಪ್ಲೀಟ್ ಆಗಿದ್ದೆ ಪಪ್ಪಾಯಿಗೆ. ಈ 3ನೇ ಮಂತ್ ರನ್ನಿಂಗ್ ಇದ್ದೆ. ಆದ್ರೂ ನನಗೆಲ್ಲ ಸರಿಯಾಗಿ ರಿಸಲ್ಟ್ ಅದ, 100ಕ್ಕೆ 100 100% ರಿಸಲ್ಟ್ ಇದೆ. ಯಾರಾದ್ರೂ ನಾನು ಕೇಳಿದ್ರು ಅಷ್ಟೇ, ಯಾರಾದ್ರೂ ಕಣ್ಣು ಮುಚ್ಚಿ ಮೋದಿ ಕೇರ್ ಮಾಡ್ಬೋದು. ನಾ ತೊಗರಿಗೆ ಮಾಡಿದ್ದೀನಿ, ಮತ್ತು ಹತ್ತಿಗೂ ಮಾಡಿದ್ದೀನಿ, ಕಬ್ಬಿಗೂ ಮಾಡಿದ್ದೀನಿ. ಎಲ್ಲ ಬೆಳೆಗೂ ನಾನು ಹೊಲದಾಗ ಏನೇನು ಬೆಳೆಯೋ ಎಲ್ಲ ಬೆಳೆಗಳಿಗೆ ನಾ ಯೂಸ್ ಮಾಡಿದ್ದೀನಿ ಹಿಂದಿನ ತನಕ. ಎಷ್ಟು ಎಕರೆ ಮಾಡಿರಿ ಟೋಟಲ್? 29 ಎಕರೆ ಸರ್. 29 ಎಕರೆ ಮೋದಿ ಕೇರ್? 29 ಎಕರೆ ಪೂರ್ತಿ ಫುಲ್ ಮೋದಿ ಕೇರ್ ಮಾಡಿ. ಮೋದಿ ಕೇರ್ 29 ಎಕರೆಗೆ ಖರ್ಚು ಎಷ್ಟು ಬಂದದ್ರಿ? ಖರ್ಚು ನನ್ನ ಅಂದಾಜಿಗೆ ಒಂದು 30ರಿಂದ 35 ಸಾವಿರ ತನಕ ಖರ್ಚು ಬರ್ಬೋದು ರೀ. 30ರಿಂದ 35 ಸಾವಿರ. ಇದು ಏನೂ ಖರ್ಚು ಇಲ್ರಿ. ನಾನು ವರ್ಷ ನಾವು ಲಕ್ಷಾನುಗಟ್ಲೆ ನಾವು ಖರ್ಚು ಮಾಡ್ತೀವಿ, ಅದನ್ನು ಇಟ್ಟು ಪ್ರಾಫಿಟ್ ನನಗೆ ಕಾಣಿಲ್ಲ. ವರ್ಷಕ್ಕೆ ಲಕ್ಷಾಂತರ ಗಟ್ಟಲೆ ಖರ್ಚು ಮಾಡಿದ್ರು ಇಟ್ಟು ಪ್ರಾಫಿಟ್. ಆ ಸರ್ತಿ ಏನೇನು ಮಾಡಿದ್ರಿ ಬೆಳೆಗಳು? ಆ ಸರ್ತಿನೂ ತೊಗರಿ, ಹತ್ತಿ, ಕಬ್ಬರಿ, ಮೆಣಸಿನ ಗಿಡ ರೀ. ಯಾವಾಗ ಎಷ್ಟು ಬಂದಿತ್ರಿ? ಆಳಾಗ ಲಕ್ಷಾನುಗಟ್ಲೆ ರೀ. ಅದ್ರದ್ದು ಏನು ಕೇಳಬೇಡ್ರಿ ಸರ್ ನೀವು. ಆಗಿಂದಕ್ಕೆ ಈಗಿಂದಕ್ಕೆ ಜಮೀನು ಆಸ್ಮಾನ ವ್ಯತ್ಯಾಸ ಇದೆ. ನನ್ನ ದುಡ್ಡು ನಮ್ಮದು ಉಳಿತಾಯ ಆಗಿದೆ. ಅದನ್ನು ಬೆಳೆದು ಇದು ಪ್ರಾಫಿಟ್ನು ನನಗೆ ಸರಿಯಾಗಿ ಕಾಣ್ತಾ ಇದೆ. ಇನ್ನು ಮುಂದೆ ನಾ ಯಾರ್ದು ಹೇಳೋದಿಲ್ಲ, ಕೇಳೋದಿಲ್ಲ. ನಮ್ಮ ಮೋದಿ ಕೇರ್ ಯೂಸ್ ಮಾಡೋದು ಆಗ್ತದೆ. ಹೌದು. ಬೆಳೆಗಳು ಅದು ಯಾರೇ ಪರೀಕ್ಷೆ ಮಾಡೋದು ಮಟ್ಟದು ಹಿಂಗೆ ಸ್ವಲ್ಪ ಒಂದು ಜನ ಇರ್ತಾರೆ, ಒಂದಿಷ್ಟು 4 ಜನ ಬರ್ಲಿ ನೋಡ್ರಿ. ನಮ್ಗೆ ನನ್ನ ಬೆಳೆನ ಪಪ್ಪಾಯಿ ಹೋಗಿದಂತ ತಿಳಿಸಿ ಎಷ್ಟೋ ಜನ ರೋಡ್ ಹತ್ತಿರ ನಾನು ತೋಟ ಇದೆ. ಕೆಲವೊಬ್ಬರು ಜನ ನಾನು ನೋಡಿದ್ರು ಈ ಫಡ ಆಗಲ್ಲ ಅಂತ ತಿಳಿಸಿದ್ರೆ ತಿಳ್ಕೊಂಡಿದ್ರು. ಈಗ ಅದೇ ಜನನೇ ಏನು ಮಾಡಿದ್ರು ಏನು ಬಿಟ್ಟರು ಮತ್ತು ಫಡ ಸ್ಟ್ಯಾಂಡ್ ಐತೆ ತಿಳಿಸಿದ್ರು ಅವರೇ ಮಾತಾಡ್ಕೊತ ಹೋಗ್ತಾ ಇದ್ರು. ಇಲ್ಲ, ಈಗ ಜನಗಳ ಅಭಿಪ್ರಾಯ ಇರ್ತದೆ ಬೇರೆ ಬೇರೆ ವಿಚಾರಗಳ ಬಗ್ಗೆ ಆಗಿರ್ಬೋದು. ಈ ಮತ್ತು ಅದಕ್ಕೆ ಬೇರೆ ಸಾವಯವ ಏನಾದರೂ ಬಳಸಿದ್ರೇನು ಈ ಥರ ಏನಾದರೂ? ಈ ಥರ ಏನಾದರೂ ಸಾವಯವ ಬಳಸಿದ್ರು ನಾ ಜಾಸ್ತಿ ಮೋದಿ ಕೇರ್ ಮಾಡಿದ್ದು ಇದೇನೋ ನಾ ಜಾಸ್ತಿ ಇದು ಬೆಳೆಸಿದ್ರು. ಆದರೆ ತಿಪ್ಪಿ ಗೊಬ್ಬರ ಎಷ್ಟು ನಾ ಬಳಸಿದ್ದೆ. ತಿಪ್ಪಿ ಗೊಬ್ಬರ, ರಾಸಾಯನಿಕ ಗೊಬ್ಬರ ಈ ವಾತಾವರಣಕ್ಕೆ ಅದಕ್ಕೆ ಒಂದು ಸ್ವಲ್ಪ ಸೂಟ್ ಆಗ್ಬೇಕಂತ ಹೇಳಿಸಿದ್ರೆ 25% ನಾ ರಾಸಾಯನಿಕ ಗೊಬ್ಬರ ಆಪರೇಷನ್ ಅಷ್ಟೇ. ಅದು ಎಷ್ಟು ರೀ? ಅದು ಒಂದು
ಇದಕ್ಕೆ ಮಿನಿಮಮ್ ಈಗ ಒಂದು 10 ಚೀಲ ರಾಸಾಯನಿಕ ಗೊಬ್ಬರ ಬೇಕಾಗಿದ್ರೆ ನಾ 3-4 ಚೀಲ ಇಷ್ಟೇ ಆಪರೇಷನ್. ಅಂದ್ರೆ ಟೋಟಲ್ ಎಷ್ಟು ಖಾತಾ ಹೊಡಿದ್ರಿ ಈಗ? ಸೊ ಒಂದು 5 6 3 6 ಚೀಲ ರೀ. ಬರೀ 6 ಚೀಲ 6 ಚೀಲ ಖಾತಾದ ಕಂಪ್ಲೀಟ್ ಕಂಪ್ಲೀಟ್ ಮಾಡ್ಕೊಂಡ್ರಿ. ಹೊಲಗಳೇ ಕಂಪ್ಲೀಟ್. ಸೂಪರ್, ಗ್ರೇಟ್, ಅಪ್ರಿಷಿಯೇಟ್. ಆ್ಯಂಡ್ ನಿಮ್ಮ ಊರೊಳಗೆ ಎಷ್ಟು ಜನ ಮಾಡ್ಯಾರಿ ಮೋದಿ ಕೇರ್? ನಮ್ಮ ಊರದೊಳಗೆ ನಮ್ಮ ಅನಿಸಿಕೆ ಒಂದು 15 ಜನ ಮಾಡಿದ್ದಾರೆ. 15-20 ಜನ ಅದಾರ. 20 ಜನ ಅಂದ್ರೆ ಆಲ್ಮೋಸ್ಟ್ ಅಲ್ಲಿ ನಿಮ್ಮ ಊರು ಕವರ್ ಆಗ್ಲಾಗತ್ತದ. ಕವರ್ ಆಗ್ಲಾಗತ್ತಾರೆ. ಎಲ್ಲರೂ ಒಬ್ಬರು ಬೆಳೆಗಳು ನೋಡ್ಕೊಂಡು ಮುಂದಿನ ವರ್ಷ ಪೂರ್ತಿ ಕಂಪ್ಲೀಟ್ ಕವರ್ ಆಗ್ಬಹುದು. ನೀವೇ ಮಾಡ್ತೀರಿ? ಮಾಡ್ಬೋದು, ಮಾಡ್ತೀನಿ. ಅಲ್ಲ, ಈಗ ಜನ ಅಷ್ಟು ರಿಸಲ್ಟ್ ಗ್ಯಾರಂಟಿ ಓರಿಯೆಂಟೆಡ್ ಅಂತ ಹೇಳಿ ಕೇಳಿದ್ರೆ ಮಾಡಿದ್ರೆ ಏನು ಉತ್ತರ ಕೊಡ್ತೀರಿ? 100% ಇಲ್ಲ ಅಂತ ಹೇಳ್ತೀನಿ ರೀ ನಾನು. ಚಾಲೆಂಜ್ ಏನು ತಗೋತೀರಿ? ಚಾಲೆಂಜ್ ನಾ ತಗೋತೀನಿ ರೀ. ನನಗೆ ಅನುಭವ ಇದೆ. ನನ್ನ ಅನುಭವ ನಾ ಎಲ್ಲರಿಗೂ ಹೇಳ್ಬೋದು. ಮಾಡಿದ ಪದ್ಧತಿ ನಾ ಯಾವ ಟೈಪ್ ಮಾಡೀನಿ, ಹೆಂಗ್ ಮಾಡೀನಿ ಅದೆಲ್ಲ ನಾ ಹೇಳ್ಕೊಡ್ತೀನಿ ರೀ ಅವ್ರಿಗೆ. ಹೇಳ್ತೀನಿ ರೀ. ಎಸ್, ಈಗ ವಿಡಿಯೋದಾಗ ನೋಡ್ತಿರ್ತಾರ, ಇದೇನ್ರಿ ಒಂದೊಂದು ಗಿಡಗಳು ದೊಡ್ಡವ, ಒಂದೊಂದು ಗಿಡಗಳು ಸಣ್ಣವ ಅಂತ ಕೇಳ್ತಾರ. ಹೆಂಗ ಏನು ವ್ಯತ್ಯಾಸ ಏನೇನದ? ಜನ ವ್ಯತ್ಯಾಸ ಏನೇನಲ್ಲ. ಆಗ ನೀವು ಫಸ್ಟ್ ಟೈಮ್ ನಾನು ಬಲ್ಲಿ ಬಂದಾಳಾಗ ಕೆಲವೊಂದು ಗಿಡ ಚಲೋ ಇತ್ತು. ಫೇಲ್ ಆಗಿದ್ದ ಗಿಡಗಳು ಅಷ್ಟು ನಾ ತೆಗೆದಕ್ಕಿಂದ್ರೆ ರಿಟರ್ನ್ 2,500 ನಾ ಆಗಿ ತಂದಕ್ಕಿಂದ್ರೆ ಮತ್ತೆ ರಿಟರ್ನ್ ಪ್ಲಾಂಟೇಶನ್ ತಯಾರು ಮಾಡಿದೆ. ಆ ರಿಟರ್ನ್ ಪ್ಲಾಟ್ ಕುಣಿಸೋದ್ರ ಬಳಿಕ ಆಳೆಗೆ ನಾ ಪೂರ್ತಿ ಒಟ್ಟು ಎಲ್ಲ ಮೋದಿ ಕೇರೆ ಯೂಸ್ ಮಾಡಿದ್ದೀನಿ. ಅದಕ್ಕಾಗಿ ನನ್ನ ಪ್ಲಾಟ್ ಏನದ ಒಂದು ಸ್ವಲ್ಪ ಹೈ ಟೇಬಲ್ದಾಗ ಏನು ಸ್ವಲ್ಪ ಹೆಚ್ಚು ಕಡಿಮೆ ಕಾಣಿಸ್ತಾ ಇದೆ. ಆದ್ರೂ ಬಟ್ ಏನೂ ತೊಂದರೆ ಇಲ್ಲ ಇದಕ್ಕೆ. ಈಗ ಏನೋ ಒಂದು 15-20 ದಿವಸ ಪೂರ್ತಿ ಫಡನೆ ಪೂರ್ತಿ ನಂದು ಸೆಟ್ಟಿಂಗ್ ಇರುತ್ತೆ. ಸೆಟ್ಟಿಂಗ್ದಾಗ ಈಗ ಕಾಯಿ ಅದಲ್ರಿ, ನೋಡ್ರಿಲ್ಲ ಬೇಕಾದ್ರೆ ಇಲ್ಲೇ ಬಾಜುಗೆ ಗಿಡ ಐತ್ರಿ, ನೋಡ್ರಿ ನೀವು ತೋರಿಸ್ರಿ ಗಿಡ ಈ ಟೈಪ್ ಕರಿ. ಒಂದು ಗಿಡಕ್ಕೆ ಏನಿಲ್ಲ ಅಂದ್ರೂ 50-60 ತನ ಈ ಸದ್ದ ಕಾಯಿ ಅದ ರೀ. ಈ ಟೈಪ್ ಎಲ್ಲ ಸರಿಯಾಗಿ ಗ್ರೋತ್ನು ಚೆನ್ನಾಗಿದೆ, ದಪ್ಪನು ಚೆನ್ನಾಗಿದೆ. ಒಟ್ಟು ಎಲ್ಲ ಅಂದರೆ ಒಂಥರ ಏನಂತಾರ ಅದು ವಂಕ, ಅದನ್ನು ಶೈನಿಂಗ್ ವಂಕ ಕಾಯಿನೂ ನಿಮಗೆ ಕಾಣ್ತಾ ಇಲ್ಲ. ಒಟ್ಟು ಪೂರ್ತಿ ಎಲ್ಲ ಕ್ಲಿಯರ್ ಫ್ರೆಶ್ ಇದೆ. ಏನೂ ಇದ್ರಾಗೆ ಆರಿಸೋದಂತೂ ವಿಚಾರ ಮಾಡೋದಂತ ಏನೂ ಇದ್ರಾಗೆ ಏನೂ ಇಲ್ಲೇ ರೀ. ಕಟ್ ಮಾಡಂಗಿಲ್ಲ, ಯಾವ ಕಟ್ ಏನು